ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಏನಂದರೆ ನಾವು ಮಿಕ್ಸರ್ ತೊಗೊಂಡಿದ್ವಿ. ಯಾವ ಕಂಪ್ನಿ? ಪ್ರೀತಿ ಕಂಪ್ನಿದು ಮಿಕ್ಸರ್ ತೊಗೊಂಡಿದ್ವಿ. ಆ ಮಿಕ್ಸರ್ ತೊಗೊಂಡು 6 ಮಂತ್ಸ್ ಆಯಿತು. ಒಂದು ದಿನನೂ ನಾವು ಈ ಜ್ಯೂಸ್ ಜಾರ್ನ ಯೂಸೇ ಮಾಡಿಲ್ಲ. ನೋಡಿ, ನೀವು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಪಳ ಅಂತ ಹೊಳಿತಾ ಇದೆ ಅಲ್ವಾ. ಒನ್ ಡೇನೂ ನಾವು ಉಪಯೋಗಿಸೇ ಇಲ್ಲ, ಇದುವರೆಗೂ ಉಪಯೋಗಿಸಿಲ್ಲ. ಅದನ್ನ ಇದಕ್ಕೆ ಏನೇನೋ ಈ ರೀತಿ ಬ್ಲೆಂಡರ್ ಏನೇನೋ ಇರುತ್ತೆ, ಅದ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇವತ್ತು ಹೇಗಿದ್ರು ಮ್ಯಾಂಗೋ ಸೀಸನ್ ಅಲ್ವಾ. ಸೊ ಹಾಗಾಗಿ ಯಾಕೆ ನಾನು ಇದರಲ್ಲಿ ಮ್ಯಾಂಗೋ ಜ್ಯೂಸ್ ಮಾಡಬಾರ್ದು, ಟ್ರೈ ಮಾಡ್ಬೋದಲ್ವಾ. ನೋಡಿ ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ನೋಡಿ ಅಲ್ವಾ. ಸೊ ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ಮ್ಯಾಂಗೋ ಜ್ಯೂಸ್ ಮಾಡೋಣ, ಈ ಮಿಕ್ಸರ್ ಜಾರ್ ಉಪಯೋಗಿಸ್ಕೊಂಡು ಮಾಡೋಣ ಅಂತೇಳಿ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮ್ಯಾಂಗೋ ಅಂತೂ ಒಂದು 60 ರೂಪೀಸ್ಗೆ ಒಂದು ಇವಾಗ ಇವತ್ತಿನ ರೇಟ್ ಅಷ್ಟಿದೆ. ಸೊ ಮ್ಯಾಂಗೋ ಕೂಡ ಪರ್ಚೇಸ್ ಮಾಡೋಕ್ಕಾಗ್ತಾಯಿಲ್ಲ, ಅಷ್ಟು ದುಬಾರಿ ಆಗೋಗ್ಬಿಟ್ಟಿದೆ. ಬಟ್ ಆದ್ರೂ ಮ್ಯಾಂಗೋ ಸೀಸನ್ ಬಂದರೆ ಮಾತ್ರ ಮ್ಯಾಂಗೋ ತಿನ್ನಲೇಬೇಕು. ನನಗಂತೂ ತುಂಬಾ ಇಷ್ಟ ಗೈಸ್ ಮ್ಯಾಂಗೋ. ನಿಮಗೆಲ್ಲ ಇಷ್ಟನಾ? ಹಾಗೆ ಒಂದೇನಂತ ಹೇಳಿದ್ರೆ ಮ್ಯಾಂಗೋ ಬಗ್ಗೆ ವರ್ಷಕ್ಕೊಂದ್ಸಲ ಬಂದ್ರೂ ರಾಜನ ಥರ ಇದ್ದೋಗುತ್ತೆ ಗೈಸ್ ಮ್ಯಾಂಗೋ ಅಲ್ವಾ. ನೀವೇನಂತೀರ? ಸತ್ಯ ತಾನೇ ಇದು. ಸೊ ನನಗಂತೂ ಹಾಗೆ ಅನಿಸುತ್ತೆ, ವರ್ಷಕ್ಕೊಂದ್ಸಲ ಬಂದ್ರೂ ಕಿಂಗ್ ರಾಜನ ಥರ ಇದ್ದು ಖುಷಿಯಾಗಿದ್ದು ಹೋಗುತ್ತೆ. ಸೊ ಓಕೆ, ಸೊ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ತೀನಿ ಇವಾಗ. ಸೊ ಈ ಥರದ್ದೊಂದು ಕೊಟ್ಟಿದ್ದಾರೆ. ಇದು ಕ್ಯಾಪ್ ಜ್ಯೂಸ್ ಹೊರಗಡೆ ಬರಬಾರ್ದು ಅಂದರೆ ಇದರಲ್ಲಿ ಲಾಕ್ ಮಾಡಿರ್ಬೇಕು ಈ ಥರ, ಓಕೆನಾ. ಸೊ ಇದ್ರ ಮೇಲ್ಗಡೆ ಈ ರೀತಿ ಒಂದು ಫಿಲ್ಟರ್ ಕೊಟ್ಟಿರ್ತಾರೆ. ಈ ಫಿಲ್ಟರ್ನ ಇದ್ರೊಳಗೆ ಇಡಬೇಕು, ಈ ರೀತಿ ನೀಟಾಗಿ ಪ್ಲೇಸ್ ಮಾಡಬೇಕು, ಓಕೆನಾ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಇದನ್ನ ಇಡಬೇಕು ಇದ್ರೊಳಗಡೆ. ನೋಡಿ ಗೈಸ್, ಒಂದಾದ್ಮೇಲೆ ಒಂದು ಇಡಬೇಕು. ಸೊ ಇದ್ರ ಬದಲು ನಾವು ಹಣ್ಣನ್ನೇ ತಿನ್ಬಿಡ್ಬೋದು ಅಲ್ವಾ, ನೀವೇನಂತೀರ? ಸೊ ಕೊಟ್ಟಿದ್ದಾರಲ್ಲ, ಸೊ ಅದಕ್ಕೋಸ್ಕರನೇ ನಾವು ಜ್ಯೂಸ್ ಜಾರ್ ಬೇಕು ಅಂತಲೇ ಉಟ್ಕೊಂಡು ತೊಗೊಂಬಂದಿರ್ತೀವಲ್ಲ. ಸೊ ಹಾಗಾಗಿ ಇವತ್ತು ನಾನು ಜ್ಯೂಸ್ ಮಾಡೋಣ ಅಂತ. ಸೊ ಓಕೆ, ಇದಾದಮೇಲೆ ನೆಕ್ಸ್ಟ್ ಇದನ್ನ ಇಡಬೇಕು. ಇಲ್ಲಿ ಲಾಕ್ ಕೊಟ್ಟಿರ್ತಾರೆ, ಇಲ್ಲಿ ಕೂಡ ಇದೆ. ಸೊ ಈ ಕಡೆ ಅನ್ಲಾಕ್, ಈ ಕಡೆ ಲಾಕ್. ಸೊ ನಾನು ಲಾಕ್ ಮಾಡಬೇಕಲ್ವ, ಹಾಗಾಗಿ ಈ ಥರ ಇಟ್ಟು ಇಷ್ಟೇ ಲಾಕ್ ಆಯಿತು. ಸೊ ನಾವಿವಾಗ ಜ್ಯೂಸ್ ಮಾಡಬೇಕು ಅಂದರೆ ನಾವು ಫ್ರೂಟ್ಸ್ನ ಇದ್ರೊಳಗಡೆ ಹಾಕಬೇಕು. ಇದ್ರೊಳಗಡೆ ಹಾಕ್ಬಿಟ್ಟು ಇದು ಒಂದಿರುತ್ತೆ, ಇದನ್ನು ನಾವು ಜ್ಯೂಸ್ ಏನು ಕಟ್ ಮಾಡಿರ್ತೀವಲ್ಲ ಫ್ರೂಟ್ಸ್ನ, ಆ ಕಟ್ ಮಾಡಿದ್ನ ಇದ್ರೊಳಗಡೆ ಹಾಕ್ಬಿಟ್ಟು ನೆಕ್ಸ್ಟ್ ಇದನ್ನು ಈ ರೀತಿ ಪ್ಲೇಸ್ ಮಾಡ್ತಾ ಬರಬೇಕು. ಸ್ಲೋಲಿ ನಾವು ಈ ರೀತಿ ಪ್ರೆಸ್ ಮಾಡ್ತಾ ಬರಬೇಕು ಈ ರೀತಿ. ಸೊ ನಮ್ಮದು ಫ್ರೂಟ್ಸ್ ಜ್ಯೂಸ್ ಏನಿರುತ್ತೆ, ಸೊ ಇದರೊಳಗೆ ಪ್ಲೇಸ್ ಆಗುತ್ತೆ. ಫುಲ್ ಇದರೊಳಗೆ ನಮ್ಮದು ಜ್ಯೂಸ್ ಕಂಟೆಂಟ್ ಏನಿರುತ್ತೆ ಇದರೊಳಗೆ ಸೇರಿಕೊಳ್ಳುತ್ತೆ. ಅದಾದಮೇಲೆ ಇದು ಜಾಸ್ತಿ ಆದಮೇಲೆ ಅಂದರೆ ಲಿಕ್ವಿಡ್ ಬರುತ್ತಲ್ಲ, ಸೊ ಜ್ಯೂಸ್ ಲಿಕ್ವಿಡ್ ಜಾಸ್ತಿ ಆದಮೇಲೆ ಇದು ಎದ್ಬಿಟ್ಟು ಢಮ್ ಅನ್ನೋ ಚಾನ್ಸಸ್ ಇರುತ್ತೆ. ಸೊ ಗೈಸ್, ಅದಕ್ಕೋಸ್ಕರ ಇದನ್ನೇನಿರುತ್ತೆ ಇದನ್ನು ತೆಗೆದು ಬಿಡಬೇಕು. ಅವಾಗ ಸ್ವಲ್ಪ ಮಿಕ್ಸಿ ಆಫ್ ಮಾಡಿಬಿಟ್ಟು ಇದನ್ನು ಓಪನ್ ಮಾಡಿಬಿಟ್ಟು ಇದೇನಿದೆ ಇದನ್ನ ಓಪನ್ ಮಾಡಿಬಿಟ್ಟು ನೆಕ್ಸ್ಟ್ ಇದು ಕೂಡ ಜ್ಯೂಸ್ ಮಾಡೋದು ಆಮೇಲೆ ಹೇಳ್ತೀನಿ. ಇದನ್ನೇನಿರುತ್ತೆ ಪೈಪ್ ಏನಿರುತ್ತೆ, ಆ ಪೈಪ್ನ ಈ ರೀತಿ ಸೇರಿಸ್ಬೇಕು. ಈ ರೀತಿ ಪೈಪ್ ಸೇರಿಸ್ಬಿಟ್ರೆ ಹಿಂಗೆ ನಾವು ಲೂಸ್ ಆಗಿಬಿಟ್ಟಿದೆ ಅನಿಸುತ್ತೆ. ಓಕೆ, ಹಿಂಗೆ ಇಟ್ಬಿಟ್ರೆ ಇಲ್ಲೊಂದು ನಾವು ಪಾತ್ರೆ ಕಪ್ಪು ಈ ಥರ ಏನಾರು ಇಟ್ಬಿಟ್ರೆ ಜ್ಯೂಸ್ ಆಗ್ತಾನೆ ಇದರಲ್ಲಿ ಬರುತ್ತೆ ನಮ್ಮ ಜ್ಯೂಸ್. ಸೊ ಯಾವ ರೀತಿ ಮಾಡೋದು, ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ರೀತಿ ಮಿಕ್ಸರಲ್ಲಿ. ಸೊ ಯಾವ ರೀತಿ ಬರುತ್ತೆ ನೋಡೋಣ. ಸೊ ಇದು ಸೆಟಪ್. ಯಾರಾದರೂ ಪ್ರೀತಿ ಮಿಕ್ಸಿ ತೊಗೋಬೇಕು ಅಂತ ಇದ್ದರೆ ಸೊ ಜ್ಯೂಸ್ ಈ ರೀತಿ ಇರುತ್ತೆ, ನೋಡ್ತಿದ್ದೀರಲ್ಲ ಈ ರೀತಿ ಇರುತ್ತೆ. ಇನ್ನು ಏನೇನೋ ಇದೆ, ತುಂಬಾ ಇದೆ. ಇದು ಕೂಡ ಜ್ಯೂಸ್ ಮಾಡೋದೆ, ಇದು ಓಪನ್ ಆಗುತ್ತೆ. ಇದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ.
ಸೊ ಇದು ಮೋಸ್ಟ್ಲಿ ಇದು ಮೋಸಂಬಿ ಜ್ಯೂಸ್ ಮಾಡೋದು ಅನಿಸುತ್ತೆ, ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಸೊ ಇದು ನನಗೆ ಗೊತ್ತಾದ ಮೇಲೆ ಹೇಳ್ತೀನಿ. ಸೊ ಸದ್ಯಕ್ಕೆ ಇವಾಗ ನನಗೆ ಇದೊಂದು ಗೊತ್ತಿದೆ, ಇದ್ರ ಜೊತೆ ಚಪಾತಿ ಹಿಟ್ಟು ಕಲಿಸೋದು ಎಲ್ಲ ಬಂದು ಅದೆಲ್ಲ ತುಂಬಾ ಚೆನ್ನಾಗಿದೆ, ತೊಗೋಬೋದು. ಸೊ ಇವಾಗ ನಾನಿದು ಟ್ರೈ ಮಾಡಬೇಕು. ಸೊ ಓಕೆ, ಟ್ರೈ ಮಾಡೋಣ. ಓಕೆ, ಸೊ ಇವಾಗ ಜ್ಯೂಸ್ ಮಾಡೋದಕ್ಕೆ ಒಂದು ದೊಡ್ಡ ಸೈಜ್ ಮ್ಯಾಂಗೋ ತೊಗೊಂಡಿದ್ದೀನಿ. ಈ ಥರ ಜ್ಯೂಸು ಅದೆಲ್ಲ ಮಾಡ್ಕೊಂಡು ಕುಡಿಯೋದಕ್ಕಿಂತ ಈ ರೀತಿ ಕಚ್ಕೊಂಡು ತಿಂದ್ಬಿಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಜ್ಯೂಸ್ ಜಾರ್ಗಳೆಲ್ಲ ತೊಗೊಂಬಂದಿರ್ತೀವಲ್ಲ, ಫ್ಯಾನ್ಸಿಯಾಗಿ ಎಲ್ಲ ತೊಗೊಂಬಂದಿರ್ತೀವಲ್ಲ, ಸೊ ಹಾಗಾಗಿ ಈ ರೀತಿ ಹಣ್ಣುಗಳನ್ನೆಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಅಷ್ಟೇ. ನೋಡ್ತಾ ಇದ್ದೆ, ಇವಾಗೇ ತಿನ್ಬೇಕು ಅನಿಸ್ತಾ ಇದೆ, ಬಟ್ ಜ್ಯೂಸ್ ಮಾಡ್ಕೊಂಡ್ಬಿಡೋಣ. ಓಕೆ, ಸೊ ಇದಕ್ಕೆ ನಾನು ಒಂದು ಮ್ಯಾಂಗೋ ಹಾಗೆ ಒಂದು ಬನಾನಾ ತೊಗೊಂಡಿದ್ದೀನಿ. ಸೊ ಕಟ್ ಮಾಡೋಣ. ವಾವ್ ಗೈಸ್, ಸೂಪರ್. ಒಂದು ಪೀಸ್ ತಿಂದೇ ಬಿಡ್ತೀನಿ ನಾನು. ತುಂಬ ಚೆನ್ನಾಗಿದೆ. ಒಂದು ಮ್ಯಾಂಗೋಗೆ 50 ರುಪೀಸ್ ಅಂತೆ. 50 ಅಲ್ಲ, 100 ರುಪೀಸ್ ಇದ್ರೂ ಕೂಡ ಕೊಟ್ಟು ತಿಂತೀವಿ ಅಲ್ವಾ, ತಿನ್ನಲೇಬೇಕು. ಓಕೆ, ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿದ್ಮೇಲೆ ತೋರಿಸ್ತೀನಿ ನಿಮಗೆ. ಕಟ್ ಮಾಡಿದ್ದೀನಿ, ಇವಾಗ ಹೋಗ್ಬಿಟ್ಟು ಜ್ಯೂಸ್ ಮಾಡೋಣ. ಓಕೆ, ಇದ್ರ ಒಳಗಡೆ ಇದನ್ನ ಹಾಕ್ತೀನಿ, ಒಂದೊಂದೇ ಹಾಕ್ತೀನಿ, ಬರುತ್ತೆ ನೋಡೋಣ. ಇಷ್ಟಕ್ಕೆ ತುಂಬೇ ಹೋಯ್ತಿದ್ದು, ಇವಾಗ ಮಾಡ್ತೀನಿ. ಇದನ್ನು ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಲಾಕ್ ಮಾಡಿ ಹಾಕ್ತೀನಿ. ಇದನ್ನ ಈ ರೀತಿ ಇಟ್ಕೊಬೇಕು. ಇಷ್ಟು ಕುತ್ಕೊಂಡಿದೆ ನೋಡಿ, ಈ ರೀತಿ ಒಂದೊಂದೇ ಇದ್ರೊಳಗಡೆ ಹಾಕ್ಬೇಕು. ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಮತ್ತೆ ಪ್ರೆಸ್ ಮಾಡ್ತೀನಿ. ಇವಾಗ ಇಲ್ಲಿದೆಯಲ್ಲ, ಈ ಲಾಕ್ ಏನಿದೆ, ಸೊ ಇದನ್ನ ಓಪನ್ ಮಾಡ್ತೀನಿ. ನೋಡಿ, ಇದಿಷ್ಟು ಕಲೆಕ್ಟ್ ಆಗಿದೆ ಜ್ಯೂಸ್. ಇದು ಓಪನ್ ಮಾಡ್ತೀನಿ. ಮತ್ತೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕಿ ಗೈಸ್, ಆಫ್ಟರ್ ಲಾಂಗ್ ಸರ್ಕಸ್ ಈ ರೀತಿ ಎಲ್ಲ ಆಗಿದೆ. ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಈ ಜ್ಯೂಸು. ಸುಮ್ಮನೆ ನಾರ್ಮಲ್ ಮಿಕ್ಸಿಯಲ್ಲಿ ಮಾಡ್ಕೊಂಡಿದ್ರು ಚೆನ್ನಾಗಿ ಬರ್ತಿತ್ತೇನೋ ಅಂತ ಅನಿಸ್ತು. ಸೊ ನೋಡೋಣ, ಇದನ್ನೆಲ್ಲ ತೆಗೆದು ಇವಾಗ ನಾನು ನಾರ್ಮಲ್ ಮಿಕ್ಸರ್ ಜಾರಲ್ಲಿ ಹಾಕೊಂಡು ಮಾಡ್ತೀನಿ ಇವಾಗ. ಸೊ ಕ್ಲೀನಿಂಗ್ ಕೆಲಸ ಗೈಸ್. ಸೊ ಇವಾಗ ಕ್ಲೀನಿಂಗ್ ಸ್ಟಾರ್ಟ್. ಇಷ್ಟ ತನಕ ಕ್ಲೀನ್ ಮಾಡಿಬಿಟ್ಟು ಇವಾಗ ಫೈನಲಿ ನಾರ್ಮಲ್ ಮಿಕ್ಸರ್ ಜಾರ್ನ ತಗೊಂಡು ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಏನು ಅದರಿಂದ ಏನು ಎಕ್ಸ್ಟ್ರಾಕ್ಟ್ ಆಗಿತ್ತಲ್ಲ, ಸೊ ಅದರಿಂದ ಏನು ಬಂದಿತ್ತು, ಸೊ ಅದನ್ನ ಎಲ್ಲ ಇದರೊಳಗೆ ಹಾಕ್ಕೊಂಡು ಸುಮ್ಮನೆ ಕ್ಲೀನಿಂಗ್ ಜಾಸ್ತಿ ಆಯಿತು ಅಂತೇಳಿ ಅನ್ಕೊಂತೀನಿ. ಸುಮ್ಮನೆ ಕುತ್ಕೊಂಡ್ಲಾರ್ದೆ ಕ್ಲೀನಿಂಗ್ ಕೆಲಸ ಉಟ್ಕೊಂಡಂಗೆ ಆಯ್ತು ಗೈಸ್ ನನ್ನ ಕತೆ. ಸುಮ್ಮನೆ ಅವಾಗ್ಲೇ ಆರಾಮಿದಲ್ಲೇ ಮಾಡ್ಬೋದಾಗಿತ್ತು ಅನಿಸ್ತಪ್ಪ.
ಇದೊಂದು ಜ್ಯೂಸ್ ಮಾಡೋದಕ್ಕೆ ಎಷ್ಟು ಟೈಮ್ ಆಯಿತು ಅಂದರೆ ಒಂದು 30 ಮಿನಿಟ್ಸ್ ಅಂತ ತೊಗೊಂತು. ನಾರ್ಮಲ್ ಮಿಕ್ಸಿಯಲ್ಲಿ ಮಾಡಿದ್ರು ನಾನು ಇಷ್ಟೊಂದು ರಿಸ್ಕ್ ಮಾಡಿ ಇಷ್ಟು ಪಾತ್ರೆ ತೊಳೆದು ಬಂದಿದ್ದೀನಿ ಗೈಸ್. ಒಂದು ಜ್ಯೂಸ್ ಮಾಡೋದಕ್ಕೆ ಇಷ್ಟು ಪಾತ್ರೆಗಳು ತೊಳೆದು ಬಂದಿದ್ದೀನಿ. ಓಕೆ, ಟೇಸ್ಟ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಇವಾಗ. ಟೇಸ್ಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಆ ಮಿಕ್ಸಿಯಲ್ಲಿ ಮಾಡಿದ ಅವತಾರಗಳು ಅದು ಮಾತ್ರ ಇನ್ಯಾವತ್ತೂ ನಾನು ಮಾಡಲ್ಲಪ್ಪ. ನಾರ್ಮಲ್ ಏನಾದ್ರು ಜ್ಯೂಸ್ ಕುಡಿಬೇಕು ಅನಿಸಿದ್ರೆ ಏನಾದರೂ ನಾರ್ಮಲ್ ಮಿಕ್ಸಿಯಲ್ಲೇ ಮಾಡ್ಕೊಳ್ತೀನಿ ಹೊರತಾಗಿ ಅದೊಂದು ಮಿಕ್ಸರ್ಗಂತಲೇ ಒಂದು ಸಪ್ರೇಟಾಗಿ ತೊಗೊಂಬಂದಿದ್ವಲ್ಲ ಅದರಂತ ನಾನಂತೂ ಮಾಡೋದಿಲ್ಲ. ಜ್ಯೂಸ್ ಚೆನ್ನಾಗಿದೆ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್ ಗೈಸ್, ನೋಡಿದ್ರಲ್ಲ. ಹಾಗಾಗಿ ಒಂದು ಜ್ಯೂಸ್ ಮಿಕ್ಸರ್ ಬಗ್ಗೆ ಮಾತಾಡೋಣ ಅಂತೇಳಿ ಅನಿಸ್ತು. ಸೊ ಹಾಗಾಗಿ ಈ ವಿಡಿಯೋ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತೇಳಿ ಅನ್ಕೊತೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ಸ್ ಎಲ್ಲ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಜ್ಯೂಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಸೊ ಹಾಗಾಗಿ ಆದಷ್ಟು ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳಿ. ವಾಟರ್ ಕುಡೀರಿ, ಜ್ಯೂಸ್ ಕುಡೀರಿ, ಹೋಮ್ ಮೇಡ್ ಐಸ್ ಕ್ರೀಮ್ ತಿನ್ನಿ. ಹೋಮ್ ಮೇಡ್ ಅಷ್ಟೇ, ನಾನು ಆಚೆ ಕಡೆ ತಂದು ತಿಂತೀವಿ ಅದು ಹೇಳ್ತಾ ಇಲ್ಲ, ಮನೆಯಲ್ಲೇ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ನಿ. ಸೊ ಆ ರೀತಿ ಬಾಡಿನ ಆದಷ್ಟು ಕೂಲಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಷ್ಟೇ ಗೈಸ್. Okay, take care, bye bye.